जय वेङ्कटेश जय श्रीनिवास शेषाद्रिनिलय श्री तिरुमलेश गोविन्द नाम जय शङ्खचक्र वैकुण्ठवास तव जय कय जय। ತನ್ನ ತಪಸ್ಸು ಮತ್ತು ತ್ಯಾಗಗಳಿಂದ ದೇವತೆಗಳಿಗೆ ಮಾದರಿಯಾಗಿ ನಿಂತಿದ್ದ ಮಹಾನ್ ತಪಸ್ವಿ ವೀರಭೀಷ್ಮ ತನ್ನ ಧರ್ಮದ ಮೇಲಿನ ಭಕ್ತಿಯಿಂದ ಬ್ರಹ್ಮನ ಮಹಾಸಭೆಯಲ್ಲಿ ಸ್ಥಾನ ಗಳಿಸಿದನು. ಆದರೆ ವಿಧಿ ಬರೆದ ಒಂದು ಘಟನೆ ಅವನ ಜೀವನವನ್ನು ಬದಲಾಯಿಸಿತು. ವೀರಭೂಷಣ ಶೌರ್ಯದ ಅಲಂಕಾರದಿಂದ ಅಲಂಕರಿಸಲ್ಪಟ್ಟ ಈ ಪವಿತ್ರ ಸಭೆಯನ್ನು ನೀವು ನಿಮ್ಮ ನೋಟದಿಂದ ಅಪವಿತ್ರಗೊಳಿಸಿದ್ದೀರಿ ಮತ್ತು ಇದಕ್ಕೆ ಶಿಕ್ಷೆಯಾಗಿ ನೀವು ಗರ್ಭದಲ್ಲಿ ಜನಿಸುವಿರಿ. ನೀವು ಯಾವ ಹುಡುಗಿಯನ್ನು ಪ್ರೀತಿಸುತ್ತಿದ್ದೀರಿ? ಅವಳು ನಿಮ್ಮ ಭಾವನೆಗಳನ್ನು ನೋಯಿಸಿ ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗುತ್ತಾಳೆ. ಮಹಾತ್ಮ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನೀವು ನನಗೆ ನೀಡಿದ ಶಾಪವನ್ನು ನಾನು ಪೂರ್ಣ ಹೃದಯದಿಂದ ಸ್ವೀಕರಿಸುತ್ತೇನೆ. ಆದರೆ ನನ್ನದೊಂದು ಸಣ್ಣ ವಿನಂತಿ ಇದೆ. ಭೂಮಿಯ ಮೇಲಿನ ಪ್ರತಿಪುದು ಎಂಬ ಪವಿತ್ರ ದೇವಾಲಯದಲ್ಲಿ ಮಗನಾಗಿ ಜನಿಸುವ ವರವನ್ನು ನನಗೆ ದಯಪಾಲಿಸಿ. ನೀವು ಬಯಸಿದಂತೆ ಮಾಡಲಾಗುವುದು. ಚರಿತ್ರೆ ಇದು ಪಂಚಮ ವೇದ. ಕೇಳಿ ಪಂಚಮೇ ಮಹಾಭಾರತ. ಸೂತ್ರಧಾರಿ ಕೃಷ್ಣ ಮುರಾರಿ ಕಂದೀವಧಾರಿ ವಿಜಯ ವಿಹಾರಿ ಪಿತಾಮಹ ಭೀಷ್ಮ ಪ್ರತಿಪರೀರ ಧನವೀರ ಕರ್ಣ ಸ್ನೇಹಕ್ಕೆ ಪ್ರಾಣ. ಮಹಾರಾಜ ಮತ್ತು ಮಹಾರಾಣಿಗೆ ಒಬ್ಬ ಮಗ ಜನಿಸಿದನು. ತೇಜೋವರ್ಧನಂ ಬಲಂ ದೇಹಿ ದೇವಾಃ ಸರ್ವೇ ಶುಭಂ ದದತು. ಬಾಲಸ್ಯ ಆಯುಃ ಶ್ರೀಯಶಃ ಪ್ರಜಾಂ ಚ ವರ್ಧತಾಂ. ಓಂ ಸ್ವಸ್ತಿ. ಕಾಲ ಕಳೆದಂತೆ ಶಂತನು ಬೆಳೆದು ದೊಡ್ಡವನಾದ. ಪ್ರೌಢಾವಸ್ಥೆ ತಲುಪಿದ ನಂತರ ಅವನನ್ನು ಹಸ್ತಿನಾಪುರದ ರಾಜನನ್ನಾಗಿ ನೇಮಿಸಲಾಯಿತು. ನಂತರ ಅವನು ತನ್ನ ಮಗನಿಗೆ ರಾಜಕರ್ತವ್ಯಗಳನ್ನು ವಹಿಸಿಕೊಟ್ಟು ತಪಸ್ಸು ಮಾಡಲು ಕಾಡಿಗೆ ಹೋದನು.
ಋಷಿ ಜನ್ನುವಿನ ಮಗಳಾದ ನಾನು ಗಂಗಾ ಮಹಾರಾಜನೇ ನಿನ್ನನ್ನು ಮದುವೆಯಾಗಲು ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ದೇವಿ, ನಾನೀಗಾಗಲೇ ಮದುವೆಯಾಗಿದ್ದೇನೆ ಮತ್ತು ನನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಾನ ನೀಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನನ್ನ ಹೆಂಡತಿಯ ಅಜ್ಜಿ ನನ್ನ ಕಡೆ ಇರುತ್ತಾರೆ. ಆದರೆ ಈಗ ನೀನು ನನ್ನ ಎಡಗಡೆ ಇಲ್ಲ. ಆದ್ದರಿಂದ ನಾನು ನಿನ್ನನ್ನು ನನ್ನ ಹೆಂಡತಿಯಾಗಿ ಅಲ್ಲ, ನನ್ನ ಮಗನ ಹೆಂಡತಿಯಾಗಿ, ಅಂದರೆ ನನ್ನ ಸೊಸೆಯಾಗಿ ಸ್ವೀಕರಿಸುತ್ತೇನೆ. ಆದ್ದರಿಂದ ನನ್ನ ಮಗನನ್ನು ಮದುವೆಯಾಗು. ಸರಿ ಮಹಾರಾಜ, ನಾನು ನಿಮ್ಮ ಮಗನನ್ನು ಮದುವೆಯಾಗುತ್ತೇನೆ. ನಾನು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಕುಮಾರನಿಗೆ ಏನಾಯಿತು? ಶಾಂತಂ ಆ ಯುವತಿಗೆ ನೀಡಿದ ಭರವಸೆಯಂತೆ ಅವಳನ್ನು ಮದುವೆಯಾದನು. ಸರಿ, ಆದರೆ ಅವಳನ್ನು ಹೇಗೆ ಗುರುತಿಸುವುದು? ಗಂಗಾ ನದಿಯ ದಡದಲ್ಲಿ ಅವಳು ನಿನಗೆ ಕಾಣಿಸಿಕೊಳ್ಳುತ್ತಾಳೆ. ಅವಳನ್ನು ನೋಡಿದ ತಕ್ಷಣ ನಿನ್ನ ಮನಸ್ಸು ನಿನಗೆ ತಿಳಿಯದೆಯೇ ಅವಳತ್ತ ಸೆಳೆಯಲ್ಪಡುತ್ತದೆ. ಅವಳು ಏನೇ ಹೇಳಿದರೂ ನೀನು ಅವಳನ್ನು ನಿರಾಕರಿಸುವುದಿಲ್ಲ. ಗಂಗಾ ನದಿಯ ದಡದಲ್ಲಿ ಅವಳು ನಿನಗೆ ಕಾಣಿಸಿಕೊಳ್ಳುತ್ತಾಳೆ. ಅವಳನ್ನು ನೋಡಿದ ತಕ್ಷಣ ನಿನ್ನ ಮನಸ್ಸು ನಿನಗೆ ತಿಳಿಯದೆಯೇ ಅವಳತ್ತ ಸೆಳೆಯಲ್ಪಡುತ್ತದೆ. ಅವಳು ಏನೇ ಹೇಳಿದರೂ ನೀನು ಅವಳನ್ನು ನಿರಾಕರಿಸುವುದಿಲ್ಲ. ಕನ್ನಿ ಯಾರು? ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀಯಾ? ಮಹಾರಾಜ, ನಾನು ಗಂಗಾದೇವಿ ಮತ್ತು ನಾನು ಈ ಪ್ರಕೃತಿಯ ನಡುವೆ ಮೌನವನ್ನು ಆನಂದಿಸುತ್ತಿದ್ದೇನೆ. ನಿನ್ನನ್ನು ನೋಡಿದ ಕ್ಷಣದಿಂದಲೇ ನಾನು ನಿನ್ನತ್ತ ಆಕರ್ಷಿತನಾಗಿದ್ದೇನೆ. ನೀನು ನನ್ನನ್ನು ಮದುವೆಯಾಗುತ್ತೀಯಾ? ಮಹಾರಾಜ, ನೀವು ನನ್ನನ್ನು ಮದುವೆಯಾಗಲು ಬಯಸಿದರೆ ನಾನೊಪ್ಪಿದ್ದೇನೆ. ಆದರೆ ಒಂದು ಸಣ್ಣ ನಿಯಮವಿದೆ. ನಾವು ಮದುವೆಯಾದ ನಂತರ ನಾನು ಏನೇ ಮಾಡಿದರೂ ನೀವು ನನ್ನನ್ನು ಪ್ರಶ್ನಿಸಬಾರದು ಅಥವಾ ಮಧ್ಯಪ್ರವೇಶಿಸಬಾರದು. ನೀವು ಹಾಗೆ ಮಾಡಿದರೆ ನಾನು ಆ ಕ್ಷಣವೇ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ. ನಿಮ್ಮ ಪ್ರೀತಿಯೇ ನನ್ನ ಸ್ವೀಕಾರ. ನನ್ನ ಜೀವನವೂ ನಿಮ್ಮೊಂದಿಗೆ ಮುಂದುವರಿಯುತ್ತದೆ. ಶಾಂತನು ಮತ್ತು ಗಂಗಾದೇವಿಯ ಅದ್ಧೂರಿ ವಿವಾಹದ ನಂತರ ಕೆಲವು ದಿನಗಳು ಕಳೆದವು.
ಮತ್ತು ಗಂಗಾದೇವಿಗೆ ಮಗು ಜನಿಸುವ ಸಮಯ ಬಂದಿತು. ಇಂದು ನನ್ನ ಜೀವನದ ಅತ್ಯಂತ ಹೆಮ್ಮೆಯ ದಿನ. ದೇವರು ನಮಗೆ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ. కానీ ఒక చిన్న నియమముంది. మనకు వివాహమైన తరువాత నేను ఏమి చేసినా మీరు నన్ను ప్రశ్నించకూడదు, అడ్డుపడకూడదు. ఒకవేళ మీరు అలా చేస్తే ఆ క్షణమే నేను మిమ్మల్ని విడిచి వెళ్ళిపోతాను. నీ షరతు నాకు అంగీకారం.